ವೆಲ್ಕಮ್ ಬ್ಯಾಕ್ ಟು ಧೀಮಾ ಕುಕಿಂಗ್ ವ್ಲಾಗ್ಸ್. ಇವತ್ತು ಎಲ್ಲ ಮೊಳಕೆ ಕಾಳುಗಳ ಮಿಕ್ಸ್ ಕಾಳುಗಳು ಸಾಂಬಾರು ನೋಡೋಣ. ಇಲ್ಲಿ ಹೆಸರು ಕಾಳು ತಗೊಂಡಿದ್ದೀನಿ, ಮೊಳಕೆ ಬಂದಿರೋ ಅಂಥದ್ದು, ಮತ್ತು ಕಡಲೆಕಾಳು ಬಟಾಣಿ ತಗೊಂಡಿದ್ದೀನಿ. ಸಾಂಬಾರಿಗೆ ಮಿಕ್ಸಿ ಜಾರ್ಗೆ ಒಂದು 5-6 ಬೆಳ್ಳುಳ್ಳಿ, ಒಂದು ಚಿಪ್ ತೆಂಗಿನಕಾಯಿ ತುರಿ, ಒಂದು ಟೊಮೊಟೊ, 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1/2 ಟೀ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಗಸಗಸೆ, ಒಂಚೂರು ಚಕ್ಕೆ, 2 ಲವಂಗ ತಗೊಂಡು ರುಬ್ಬಿಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹುರ್ಕೊಂಡು ಕಾದಿದ ನಂತರ ಕಾಳುಗಳೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಎಣ್ಣೆಯಲ್ಲಿ ಒಂದು 30 ಸೆಕೆಂಡ್ ಫ್ರೈ ಮಾಡಿ ಸಾಕಾಗತ್ತೆ. ಈಗ ರುಬ್ಬಿಟ್ಟಂಥ ಪೇಸ್ಟ್ ಹಾಕ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕಿ ಚೆನ್ನಾಗೇ ಹುರ್ಕೊಳ್ಳಿ ಒಂದು 30 ಸೆಕೆಂಡ್. ಆಮೇಲೆ ಖಾರಕ್ಕೆ ತಕ್ಕಂತೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಅದಕ್ಕಿದ್ರೆ ಸಾಕಾಗತ್ತೆ. ಕುಕ್ಕರಲ್ಲಿ ಕೂಗಿಸೋದಲ್ಲ, ಜಾಸ್ತಿ ನೀರು ಬೇಕಾಗಲ್ಲ. ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 2 ವಿಜಲ್ಸ್ ಆದರೆ ಸಾಕಾಗತ್ತೆ. ನೋಡಿ ಈಗ ಹೇಗಿದೆ ಅಂತ. ಕಾಳೆಲ್ಲ ಬೆಂದಿದೆ. ಈಗ ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ಳಿ. ಕುದಿಸಿದ್ರೇ ಚೆನ್ನಾಗಿರೋದಿಲ್ಲ ಅಂದರೆ ಮಸಾಲೆ ಒಂದು ಕಡೆ ನೀರೊಂದು ಕಡೆ ಅನ್ನೋ ಥರ ಇರುತ್ತೆ. ಒಂದು ಕುದಿ ಬಂದರೆ ಸಾಕಾಗತ್ತೆ. ಈ ಥರ ಕುದಿಸ್ಕೊಂಡು ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.